ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು 3 ದೇವಸ್ಥಾನಕ್ಕೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೇನೆ. ಈಗ ನಾನು ಬಂದದ್ದು ಶ್ರೀ ಪುರಾತನ ಮಾರಿಯಮ್ಮ ದೇವಸ್ಥಾನಕ್ಕೆ. ಜಾತ್ರೆ ನಡೀತಾ ಇತ್ತು, ಇಷ್ಟು ದಿನ ಬರೋಕ್ಕಾಗಿರಲಿಲ್ಲ. ಹಾಗಾಗಿ ಒಮ್ಮೆ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಮಗಳ ಜೊತೆಗೆ ಬಂದಿದ್ದೇನೆ. ಹಾಗೆ ನಿಮಗೂ ಕೂಡ ದೇವಿಯ ದರ್ಶನ ಆಗಲಿ ಅಲ್ವಾ. ಇದು ಸಂಜೆ ಸಮಯ, ಮಧ್ಯಾಹ್ನ ಚಂಡಿಕಾ ಯಾಗ ಎಲ್ಲ ಇತ್ತು, ಬರೋಕ್ಕಾಗಿರಲಿಲ್ಲ. ಹಾಗೆ ಸಂಜೆ ಸಮಯದಲ್ಲಿ ಒಮ್ಮೆ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ. ಇನ್ನೂ ಕೂಡ ಜನರೆಲ್ಲ ಬರ್ತಿದ್ದಾರೆ, ಹೋಗ್ತಿದ್ದಾರೆ ನೋಡಿ. ಹಾಗೆ ನಾವು ಕೂಡ ದರ್ಶನ ಮಾಡಿಕೊಂಡು ತೀರ್ಥ ಪ್ರಸಾದ ತಗೊಂಡು ಈಗ ಹೊರಡ್ತಾ ಇದ್ದೇವೆ. ಹಾಗೆ ನೋಡಿ, ಶ್ರೀ ಮಾರಿಯಮ್ಮ ದೇವಿ ಸರ್ವಾಲಂಕಾರ ಭೂಷಿತೆಯಾಗಿ ಎಷ್ಟು ಚೆನ್ನಾಗಿ ಕಂಗೊಳಿಸ್ತಾ ಇದ್ದಾರೆ ಅಂತ ಕಣ್ಣಿಗೆ ತಂಪು ಹಿತ ಅಂತ ಅನ್ನಿಸ್ತು. ಖುಷಿಯಾಯಿತು. ತಾಯಿ ದೇವಿ ಅಮ್ಮನ ನೋಡುವಾಗ ಹಾಗೆ ಅಲ್ವಾ, ಖುಷಿಯಾಗತ್ತೆ. ಹಾಗೆ ಇಲ್ಲಿ ಚಂಡಿಕಾ ಯಾಗ ನಡೆದಿರುವ ಸ್ಥಳ ನೋಡಿ, ಮಧ್ಯಾಹ್ನ ಇತ್ತು. ಹಾಗೆ ಈಗಲೂ ಕೂಡ ಜನರು ಬಂದು ನಮಸ್ಕಾರ ಮಾಡ್ಕೊಂಡು ಹೋಗ್ತಿದ್ದಾರೆ. ಆ ಚಂಡಿಕಾ ಯಾಗ ನಡೆದಿರುವ ಸ್ಥಳ ಏನಿರುತ್ತೆ ಅದರ ಒಂದು ಪ್ರಭಾವಳಿಯೇ ತುಂಬ ನಮಗೆ ಶಕ್ತಿಯನ್ನು, ಆರೋಗ್ಯವನ್ನು ನೀಡುವಂಥದ್ದು. ಹಾಗಾಗಿ ಜನರು ಬಂದು ಹೋಗ್ತಾ ಇದ್ದಾರೆ. ನಾವು ಕೂಡ ನಮಸ್ಕಾರ ಮಾಡಿ ತೀರ್ಥ ಪ್ರಸಾದ ಎಲ್ಲ ತಗೊಂಡು ದೇವಿಯ ದರ್ಶನ ಮಾಡಿಕೊಂಡು ಅಲ್ಲಿಂದ ಹೊರಡ್ತಾ ಇದ್ದೇವೆ. ಇನ್ನು ನಾವು ಹೋಗ್ತಾ ಇರೋದು ಶ್ರೀ ವೀರಭದ್ರ ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಇದೆಲ್ಲ ದೇವಸ್ಥಾನಗಳ ಜಾತ್ರೆಯ ವಿಶೇಷತೆಯನ್ನು ನಾನು ಆಲ್ರೆಡಿ 2 ವರ್ಷದ ಹಿಂದೆ ವಿಡಿಯೋ ಮಾಡಿ ಹಾಕಿದ್ದೇನೆ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಿದ್ದೀರಾ, ನನ್ನ ವೀಡಿಯೋಸ್ ನೋಡ್ತಿದ್ದೀರಾ, ಖಂಡಿತ ಒಮ್ಮೆ ನೋಡಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದ್ದೇ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ ಎಲ್ಲ ಜಾತ್ರಾ ವಿಶೇಷಗಳು, ವಿಧಿವಿಧಾನಗಳು. ಹಾಗೆ ಈಗ ನಿಮಗೂ ಕೂಡ ತೋರಿಸ್ತೇನೆ ನೋಡಿ. ಶ್ರೀ ವೀರಭದ್ರ ಮತ್ತು ದುರ್ಗಾ ಪರಮೇಶ್ವರಿ ದೇವರುಗಳು ಸರ್ವಾಲಂಕಾರವಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ ಅಂತ ತುಂಬ ಖುಷಿಯಾಗುತ್ತೆ. ಹಾಗೆ ಮಹಾಪೂಜೆಯನ್ನು ಕೂಡ ನೋಡ್ಕೊಂಡು ಹೋಗೋಣ. ಯಾರೆಲ್ಲ ಹೊಸದಾಗಿ ಸೂರತ್ಕಲ್ಲಿಗೆ ಬಂದಿದ್ದೀರಾ, ಖಂಡಿತ ಒಮ್ಮೆ ಇಲ್ಲಿ ಬಂದು ದೇವರ ದರ್ಶನ ಮಾಡ್ಕೊಂಡು ಹೋಗಿ. ತುಂಬಾ ಕಾರಣಿಕ ದೇವಸ್ಥಾನ ಇದು. ಹಾಗೆ ಇಲ್ಲೊಬ್ಬರು ನೋಡಿ ಭಜನೆಯನ್ನು ಹಾಡ್ತಾ ಇದ್ದಾರೆ. ಇನ್ನು ಮಹಾಪೂಜೆ ಶುರುವಾಗುತ್ತೆ. ಶ್ರೀ ಮಹಾಗಣಪತಿ ದೇವರಿಗೆ ಪೂಜೆ ಆಯಿತು. ಇನ್ನು ಶ್ರೀ ದುರ್ಗಾ ಪರಮೇಶ್ವರಿ ಮತ್ತು ಶ್ರೀ ವೀರಭದ್ರ ದೇವರಿಗೆ ಪೂಜೆ ಆಗುತ್ತೆ. ಹಾಗೆ ನೀವು ಕೂಡ ಪುನೀತರಾಗಿ ಹಾಗೆ ಆರತಿಯನ್ನು ತಗೊಂಡು ಬರ್ತಾ ಇದ್ದಾರೆ. ನಾವೆಲ್ಲರೂ ತಗೊಂಡೆವು. ತುಂಬ ಮನಸ್ಸಿಗೆ ಹಿತ, ಶಾಂತಿ, ನೆಮ್ಮದಿ ಸಿಕ್ತು. ನಿಜಕ್ಕೂ ತುಂಬ ಸಮಯ ಆಗಿತ್ತು ನಾನು ಈ ದೇವಸ್ಥಾನಕ್ಕೆ ಬರೋಕ್ಕಾಗಿರಲಿಲ್ಲ. ಆಗ ನಾನು ಜಾತ್ರೆಯ ವಿಶೇಷತೆಯನ್ನು ವಿಡಿಯೋ ಮಾಡ್ಕೊಂಡು ಹೋದ್ಮೇಲೆ ಬರಲೇ ಇಲ್ಲ. ಎಲ್ಲೋ ಮಿಡ್ಲಲ್ಲಿ ಒಂದು ಸಲ ಬಂದಿದ್ನ ಅಂತ ಅಷ್ಟೇ. ಹಾಗೆ ತುಂಬ ಖುಷಿಯಾಯಿತು. ಮತ್ತು ಇಲ್ಲಿ ಸುತ್ತಲಿನ ವಾತಾವರಣ ಹೇಗಿದೆ ನೋಡಿ ಒಮ್ಮೆ, ತುಂಬಾ ಚೆನ್ನಾಗಿದೆ. ಎಷ್ಟು ಗಾಳಿ ಬರ್ತಿದೆ ನೋಡ್ತಿದ್ದೀರಲ್ವ. ತೋರಿಸ್ತೇನೆ. ಅಲ್ಲೇ ಅಶ್ವತ್ಥ ಮರ ಇದೆ. ಈ ಶ್ರೀ ವೀರಭದ್ರ ದೇವಸ್ಥಾನ ಮತ್ತು ಪುರಾತನ ಶ್ರೀ ಮಾರಿಯಮ್ಮ ದೇವಸ್ಥಾನ ಹತ್ರದಲ್ಲೇ ಇದೆ. ಒಮ್ಮೆ ತೋರಿಸ್ತೇನೆ ನೋಡಿ. ಗಾಳಿ ನೋಡಿ ಎಷ್ಟು ಹಿತವಾಗಿದೆ ಗೊತ್ತಾ. ಅಶ್ವತ್ಥ ಮರದ ಒಂದು ಒಳ್ಳೆ ಔಷಧಿಯುಕ್ತ ಗಾಳಿ ಅಲ್ವಾ ಅದು. ಹಾಗೆ ಹಿತ ಆಗೋದಲ್ಲದೆ ನಮ್ಮ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಇಲ್ಲೆಲ್ಲ ಗ್ರೌಂಡ್ ಇದೆ. ಮತ್ತು ಶ್ರೀ ಪುರಾತನ ಮಾರಿಯಮ್ಮ ದೇವಸ್ಥಾನ ಅಲ್ಲೇ ಇದೆ ನೋಡಿ. ಸ್ವಲ್ಪ ಹೊತ್ತು ಬಿಡುವು ಮಾಡಿಕೊಂಡು ಹೋಗಿ ಬನ್ನಿ. ನೀವು ಯಾರೆಲ್ಲ ಇದ್ದೀರಾ, ಹೊಸದಾಗಿ ಸೂರತ್ಕಲ್ಲಿಗೆ ಬಂದಿದ್ದೀರಾ, ಈ ದೇವಸ್ಥಾನಕ್ಕೆಲ್ಲ ಒಮ್ಮೆ ಭೇಟಿ ಕೊಡಿ. ಒಮ್ಮೆ ಸ್ವಲ್ಪ ಹೊತ್ತು ಕೂತು ಶಾಂತಿ, ನೆಮ್ಮದಿಯನ್ನು ಕಂಡ್ಕೊಂಡು ಹೋಗ್ಬೋದು. ಖುಷಿಯಾಗತ್ತೆ. ಅದು ವಿಶೇಷ ಅಂದರೆ ಒಮ್ಮೆ ಈ ಕಡೆ ಬಂದರೆ ಶ್ರೀ ವೀರಭದ್ರ ದೇವಸ್ಥಾನ, ಮಾರಿಯಮ್ಮ ದೇವಸ್ಥಾನ, ಮಹಾಮಾಯಿ ದೇವಸ್ಥಾನ, ದುರ್ಗಾಂಬ ದೇವಸ್ಥಾನ ಎಲ್ಲ ಕೂಡ ಇದೆ. ಎಲ್ಲ ಕಡೆ ಹೋಗಿ ದೇವರ ದರ್ಶನ ಮಾಡ್ಕೊಂಡು ಹೋಗ್ಬೋದು. ಹಾಗೆ ಇಲ್ಲಿ ನಿಂತಾಗಲೇ ನಮಗೆ ಅಲ್ಲಿ ಶ್ರೀ ಮಾರಿಯಮ್ಮ ದೇವಸ್ಥಾನದಲ್ಲಿ ಮಹಾಪೂಜೆ ಪ್ರಾರಂಭ ಆಯಿತು. ಈಗಷ್ಟೇ ನಾವು ಅಲ್ಲಿಂದ ಬಂದದ್ರಿಂದ ಪುನಃ ಹೋಗಲಿಲ್ಲ. ಹಾಗೆ ವೀರಭದ್ರ ದೇವಸ್ಥಾನದಲ್ಲೇ ನಿಂತ್ಕೊಂಡು ಅದನ್ನು ಕೂಡ ನಾವು ಕೇಳಿಸ್ಕೊಂಡ್ವಿ. ನೀವು ಕೂಡ ಕೇಳಿಸ್ಕೊಳ್ಳಿ.
ಹಾಗೆಯೇ ನಾವು ಅಲ್ಲಿಂದ ಮುಂದೆ ಹೊರಟಿದ್ದು ಶ್ರೀ ಮಹಾಮಾಯಿ ದೇವಸ್ಥಾನಕ್ಕೆ. ಈ ದೇವಸ್ಥಾನದ ವಿಡಿಯೋ ಕೂಡ ಮಾಡಿದ್ದೇನೆ ನಾನು ನವರಾತ್ರಿ ಟೈಮಲ್ಲಿ. ಅದರ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ತುಂಬ ಪುರಾತನ ದೇವಸ್ಥಾನ, ಚೆನ್ನಾಗಿದೆ, ಖುಷಿಯಾಗುತ್ತೆ. ತುಂಬ ಒಂದು ಶಕ್ತಿಯುತವಾದ ಕಾರ್ಣಿಕ ದೇವಸ್ಥಾನ. ಹಾಗೆಯೇ ನಾನು ಈ ಎಲ್ಲ ದೇವಸ್ಥಾನಗಳ ಜಾತ್ರಾ ವಿಶೇಷ, ನವರಾತ್ರಿ ವಿಶೇಷಗಳ ವಿಡಿಯೋಗಳನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಖಂಡಿತ ನೋಡ್ಕೊಂಡು ಬನ್ನಿ, ಚೆನ್ನಾಗಿದೆ, ಖುಷಿಯಾಗುತ್ತೆ ನಿಮಗೆ. ಹಾಗೆ ನಾವು 3 ದೇವಸ್ಥಾನಗಳಿಗೆ ಭೇಟಿ ಕೊಟ್ಟು ದೇವರ ದರ್ಶನ ಮಾಡಿಕೊಂಡು ಧನ್ಯತಾ ಭಾವದಿಂದ ಮನೆಗೆ ಹೊರಡ್ತಾ ಇದ್ದೇವೆ. ಹೊರಗಡೆ ಟ್ರಾಫಿಕ್ ನೋಡಿ, ಎಷ್ಟಕ್ಕೊಂದು ಟ್ರಾಫಿಕ್ಕು, ಒಬ್ಬ ದೇವರೇ, ಹೈವೇ ಅಲ್ವಾ ಇದು. ಹಾಗೆ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೇನೆ. ನಮಸ್ಕಾರಗಳು.